ಹೇಳ್ದಾಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಒಳಗಿನ ಬೆಂಕಿ ಬಣ ಬಡಿದಾಟ ಇದರ ಅನೇಕ ಆಯಾಮಗಳನ್ನು ನಾವು ವಿಮರ್ಶೆಗೆ ಒಳಪಡಿಸ್ತಾ ಹೋಗೋಣ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಕೂಡ ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಕೂಡ ಇನ್ಪುಟ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ಇವತ್ತಿನ ಮಹಾಭಾರತ ಪ್ರಶ್ನೆ ಕಡೆ ಗಮನ ಕೊಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಈಗ ದಿನೇ ದಿನೇ ಇದಕ್ಕೋಸ್ಕರನೇ ಕೂಗು ಹೆಚ್ಚಾಗ್ತಾ ಇದೆ. ವೀಕ್ಷಕರ ಅಭಿಪ್ರಾಯವನ್ನು ಸಂಗ್ರಹಿಸುವ ಪ್ರಯತ್ನದ ಭಾಗವಾಗಿ ಇವತ್ತಿನ ಮಹಾಭಾರತ ಪ್ರಶ್ನೆ, ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕಾ? ಯಾರೆಲ್ಲ ಓಟ್ ಹಾಕಿದ್ದೀರಿ ಧನ್ಯವಾದ, ಯಾರೆಲ್ಲ ಓಟ್ ಮಾಡಿಲ್ಲ ಸ್ಕ್ರೀನ್ನ ಮೇಲೆ QR ಕೋಡ್ ಕಾಣಿಸ್ತಾ ಇದೆ, ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಪರ್ಸೆಂಟೇಜ್ ಯಾವುದರ ಪರವಾಗಿ ಎಷ್ಟು ಪರ್ಸೆಂಟೇಜ್ನ ಉತ್ತರ ಲಭ್ಯವಾಗಿದೆ ಗಮನಿಸ್ತಾ ಹೋಗೋಣ. ಇನ್ನು ಇವತ್ತಿನ ಮಹಾಭಾರತ ವಿಚಾರದ ಕಡೆ ಗಮನ ಕೊಡೋಣ. ಪಕ್ಷಕ್ಕಿಂತಲೂ ಕೂಡ ಹೆಚ್ಚಾಗಿ ಹೋಯ್ತಾ ವೈಯಕ್ತಿಕ ದುರಭಿಮಾನ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಇದರ ಮತ್ತಷ್ಟು ವಿವರವಾದ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಬಿಜೆಪಿ ಪಕ್ಷದ ಸದ್ಯದ ಪರಿಸ್ಥಿತಿ ಹೀಗೆ ಕಾಣ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಬರಲಿ. ಪಕ್ಷಕ್ಕಿಂತಲೂ ಕೂಡ ಹೆಚ್ಚಾಗಿ ಹೋಯ್ತಾ ವೈಯಕ್ತಿಕ ಜಿದ್ದು. ಬಿಜೆಪಿ ನಾಯಕರ ಒಬ್ಬೊಬ್ಬರ ಹೇಳಿಕೆಯನ್ನ ಗಮನಿಸ್ತಿದ್ರು ಕೂಡ ಬಹುತೇಕ ಹೀಗೆ ಅನುಮಾನ ದಟ್ಟವಾಗ್ತಾ ಇದೆ. ಶಿಸ್ತಿನ ಪಕ್ಷದಲ್ಲಿ ಇದೀಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕಮಲ ಪಾಳಯ ಅಂದರೆ ಕೇರ್ ಆಫ್ ಬೀದಿ ರಂಪ ಅನ್ನೋ ಹಾಗೆ ಆಗೋಗಿದೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ರು ಕೂಡ ಬಿಜೆಪಿ ಪಕ್ಷದ ನಾಯಕರಿಗೆ ಗಂಭೀರತೆ ಇಲ್ವಾ? ಪಕ್ಷದ ಸ್ಥಿತಿಗತಿ ಬಗ್ಗೆ ಚೂರಾದ್ರೂ ಗಂಭೀರತೆ ಉಳಿದಿದೆಯಾ? ಸಂಘಟನೆಗಿಂತ ಹೆಚ್ಚಾಯ್ತಾ ದುರಾಭಿಮಾನ? ವಿಜೇಂದ್ರ ಅವರನ್ನ ಕೆಳಗಿಳಿಸೋದು ಒಂದೇ ಒನ್ಲೈನ್ ಅಜೆಂಡಾ ಆಗೋಯ್ತಾ? ಇತ್ತ ಆ ರಾಜ್ಯಾಧ್ಯಕ್ಷ ಅನ್ನೋ ಹುದ್ದೆ ಮೇಲೆ ಅಂಟ್ಕೊಂಡು ಕೂತಿರೋದೇ ಒನ್ಲೈನ್ ಅಜೆಂಡಾ ಆಗೋಯ್ತಾ? ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಪಕ್ಷ ಸಂಘಟನೆ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಆಡಳಿತಾರೂಢ ಪಕ್ಷ ಮಾಡುವ ಒಂದೊಂದು ತಪ್ಪುಗಳನ್ನು ಕೂಡ ಹುಡುಕಿ ಜನಪರವಾದ ಹೋರಾಟಗಳನ್ನು, ಪ್ರತಿಭಟನೆಯನ್ನು ಮಾಡಬೇಕು. ಆದರೆ ಬಿಜೆಪಿ ಒಬ್ಬೊಬ್ಬ ನಾಯಕರ ಮುಂದೆ ಮಾಧ್ಯಮದ ಮೈಕ್ ಹೋದಾಗಲೂ ಕೂಡ ಆ ವೇದಿಕೆಯನ್ನು ಅವರು ಬಳಕೆ ಮಾಡ್ಕೊಳ್ತಿರೋದು ಯಾವ ಕಾರಣಕ್ಕೆ? ಪಕ್ಷ ಸಂಘಟನೆಗ? ಖಂಡಿತ ಅಲ್ಲ. ಅಥವಾ ಆಡಳಿತಾರೂಢ ಪಕ್ಷದ ತಪ್ಪು ಹೆಜ್ಜೆಯನ್ನು ಖಂಡಿಸ್ಲಿಕ್ಕ? ಅದಕ್ಕೂ ಅಲ್ಲ. ಜನಪರವಾದ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕ? ಖಂಡಿತವಾಗಿಯೂ ಅಲ್ಲ. ಕೇವಲ ತಮ್ಮದೇ ಪಕ್ಷದ ನಾಯಕರನ್ನ ಒಬ್ಬರಾದ ಮೇಲಂತೆ ಒಬ್ಬರು ಬಾಯಿಗೆ ಬಂದಂತೆ ಬೈಯಲಿಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಮಾಧ್ಯಮಗಳ ವೇದಿಕೆಯನ್ನ. ಇವತ್ತು ಕೂಡ ಮಾತನಾಡಿದ್ದಾರೆ, ಯತ್ನಾಳ್ ಮಾತನಾಡಿದ್ದಾರೆ, ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ರೇಣುಕಾಚಾರ್ಯ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಇವನು ಒಪ್ಕೊಳ್ಳೋಕೆ ಆಗೋದಿಲ್ಲ. ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗೆ ಒಪ್ಕೋತೀರ? ಅವ್ರ ಅಪ್ಪಂದೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರ ಅಂತೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಅಂತ ಹೇಳೋದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು. ಅವ್ರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ. ಈಗ ಹೊರಗಟ್ಟೆ ಪೂಜೆ ತಂದಿವ್ರತ್ತಾನ ಮನೆಯಾಗೆ ಸುಮ್ಮ ಕೂತ್ಕೊರೋ ಮುಗಿದಿದೆ ಮುದಿಯಾತಾನ. ನಿಮ್ಮ ಮುಂದೆ ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜೆ ತಂದಿವರು, ನಮ್ಮ ಪೂಜೆ ತಂದಿವರು, ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ. ಮನ್ಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ, ಅವ್ರು ಅಣ್ಣ ಆತಾರ. ಹಾಂ, ಮನ್ಯಾಗ ಒಂದು ಬೇರೆ ಐತಿ, ಹೊರಗೆ ಪೂಜೆ ತಂದಿವ್ರು ಅಟ್ಟೆ. ಅಲ್ಲಿ ಒಳಗಂತೂ ಏನೂ ಕಿಮ್ಮತ್ತಿಲ್ಲ. ಯಾಕಂದ್ರೆ ಅವ್ರ ಅಪ್ಪಂದು ಎಲ್ಲ ಗುರ್ತದ್ದು. ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪವ್ರಿಗೆ ನಾನು ಸಲಹೆ ಕೊಡ್ತೀನಿ. ಅವ್ರೇನು ಭಾಳ ದೊಡ್ಡವರಲ್ಲ, ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ. ಈ ಮನುಷ್ಯ 3 ಲೇಬಲ್ ಇಟ್ಕೊಂತಾರೆ, 3 ಮುಖವಾಡಗಳು. ಒಂದು ಉತ್ತರ ಕರ್ನಾಟಕದ ಹುಲಿ. ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟು ಬಾರಿ ಚರ್ಚೆ ಮಾಡಿದೆಯಪ್ಪ, ಎಷ್ಟು ಅನುದಾನ ಹೋಯ್ತಿಯಪ್ಪ. ಯತ್ನಾಳ್ ಸಾಹೇಬ್ರೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಹೇಳ್ತಿರಲ್ಲ, ನೀವು ಉತ್ತರ ಕರ್ನಾಟಕದ ನೆಪದಲ್ಲಿ ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಟೀಕೆ ಮಾಡೋದು ಒಂದು ಅಜೆಂಡಾ. ಎರಡನೇದು ಹಿಂದೂ ಹುಲಿ. ಹಿಂದೂ ಹುಲಿಯಾಗಿದ್ರೆ ಟಿಪ್ಪು ಖಡ್ಗ ಹಿಡಿದು ಟಿಪ್ಪು ಡ್ರೆಸ್ ಹಾಕ್ಯಂದು ಅವ್ರ ಜೊತೆ ಊಟ ಮಾಡಿದಲ್ಲಪ್ಪ, ಎಲ್ಲೋಗಿತ್ತು ಹಿಂದೂ ಹುಲಿ. ಮೂರನೇದು ಪಂಚಮಸಾಲಿ ಸಮಾಜಕ್ಕೆ ಇವರು ಅನ್ಯಾಯ ಮಾಡಿದ್ರು ನೋಡಿ. ಪಂಚಮಸಾಲಿ ಸಮುದಾಯ ಪಾದಯಾತ್ರೆಗಳು ಮಠಾಧೀಶ್ವರ ನೇತೃತ್ವದಲ್ಲಿ ಹೋರಾಟ ಆಯಿತು. ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇವರು ಸಮಾಜವನ್ನು ದುರ್ಬಳಕೆ ಮಾಡಿಕೊಂಡ್ರು. ಬೆಳಗಾವಿನಲ್ಲಿ ಲಾಠಿ ಚಾರ್ಜ್ ಆದಮೇಲೆ ಪಂಚಮಸಾಲಿ ಸಮಾಜದ ಬಗ್ಗೆ ಗೌರವ ಇದೆ. ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಿದಂಥ ಸಮಾಜ ಪಂಚಮಸಾಲಿ ಸಮಾಜ, ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡಗಳು, ಪರಿಶಿಷ್ಟ ಜಾತಿ ಪಂಗಡ, ಹಿಂದುಳಿದ ವರ್ಗ ಎಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಗೆ. ಅದಕ್ಕೆ 4 ಬಾರಿ ಮುಖ್ಯಮಂತ್ರಿಗಳಾದರು.
ಬಿಜೆಪಿಯ ಸದ್ಯದ ಪರಿಸ್ಥಿತಿ ಬಗ್ಗೆ ಮತ್ತಷ್ಟು ವಿವರಣೆಯೊಂದಿಗೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳ್ತಾರೆ. ಸಮಿ ಸರ್, ಈಗಷ್ಟೇ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ವೀಕ್ಷಕರ ಮುಂದಿಟ್ಟಿದ್ವಿ. ಯಾವ ಪಕ್ಷ ತನ್ನನ್ನ ತಾನು ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ಳುತ್ತೆ, ಯಾವ ಪಕ್ಷ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಹೇಳಿ ಘೋಷಣೆಗಳನ್ನ ಹೊರಡಿಸುತ್ತೆ, ರಾಜ್ಯ ಬಿಜೆಪಿ ಘಟಕ ಇದಕ್ಕೆ ವ್ಯತಿರಿಕ್ತವಾಗಿ ವರ್ತನೆ ಮಾಡ್ತಿದ್ಯಾ ಅಂತ ಹೇಳಿ ಈಗ ಇಲ್ಲಿರುವ ನಾಯಕರಿಗೆ ವೈಯಕ್ತಿಕ ದುರಭಿಮಾನ, ಇದನ್ನ ಬಹಳ ಯೋಚನೆ ಮಾಡಿ ಪದಪ್ರಯೋಗವನ್ನ ಮಾಡ್ತಿದ್ದೀವಿ, ದುರಭಿಮಾನ, ವೈಯಕ್ತಿಕ ದುರಭಿಮಾನವೇ ಹೆಚ್ಚಾಗಿ ಹೋಗ್ತಿದ್ಯಾ ಎಲ್ಲದಕ್ಕಿಂತ ಅಂತ? ಸ್ಮಿತಾ, ಈ ಬಾರಿಯ ಸ್ಟೇಟ್ಮೆಂಟ್ಗಳು ವೆರಿ ಸಿಗ್ನಿಫಿಕೆಂಟ್ ಅಂತ ಅನ್ನಿಸ್ತಿದೆ. ಈ ಬಾರಿ ಅವ್ರು ಮಾಡ್ತಿರೋ ಸ್ಟೇಟ್ಮೆಂಟ್, ಯತ್ನಾಳ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, ರೇಣುಕಾಚಾರ್ಯ ಇರ್ಬೋದು, ಯಾವಾಗ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಹೈಕಮಾಂಡಿನ ವಾರ್ನಿಂಗ್ ಬಳಿಕ 2 ಸರಿ ಹೈಕಮಾಂಡಿನ ವಾರ್ನಿಂಗ್ ಬಳಿಕ ಅವರಿಗೆ ನೋಟಿಸ್ ಕೊಟ್ಟು ವಿವರಣೆಯನ್ನ 2 ಸರಿ ಕೇಳಿದ ಬಳಿಕ ನಾನು ರಿಪೋರ್ಟ್ ಇದನ್ನ ಉತ್ತರವನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಇನ್ಮೇಲೆ ಹೈಕಮಾಂಡ್ ಆದೇಶ ನಾನು ಪಾಲಿಸ್ತೇನೆ ಅಂತ ಹೇಳಿದ ಬಳಿಕ, ಅಂದ್ರೆ ಇಲ್ಲಿ ಹೈಕಮಾಂಡ್ನೇ ಪ್ರಶ್ನೆ ಮಾಡುವ ಧ್ವನಿ, ನಮ್ಮನ್ನ ತಡೆಯೋರು ಯಾರು ಇಲ್ಲ ಅನ್ನುವಂತಹ ಒಂದು ದಿಟ್ಟ ಅಥವಾ ಖಡಕ್ಕೆನ್ನಿಸುವ ಧ್ವನಿನಲ್ಲಿ ಅವರು ಮುಂದುವರೆತಿದ್ದಾರೆ. ಅಂದ್ರೆ ಪಕ್ಷದ ರಾಷ್ಟ್ರೀಯ ನಾಯಕತ್ವವನ್ನೇ ಪ್ರಶ್ನಿಸುವ ಮಟ್ಟಿಗೆ ಈ ಒಂದು ಧ್ವನಿ ಮುಂದುವರಿದಿದೆ. ಅಂದ್ರೆ ಬಿಜೆಪಿನಲ್ಲಿ ಈಗ ಯಾವ ರೇಂಜಿಗೆ ಅಂದ್ರೆ, ಒಂದು ವೇಳೆ ವಿಜೇಂದ್ರ ಅವರು ಮುಂದುವರೆದ್ರೆ ಇವರು ಪಕ್ಷದಲ್ಲಿ ಇರ್ದಲೇ ಇರುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊತಿದ್ದಾರೆ. ಅದು ಹೆಡಿಂಗ್ ಫಾರ್ ಸ್ಪ್ಲಿಟ್ ಅಂತೀವೋ ಅಥವಾ ಹೆಡಿಂಗ್ ಫಾರ್ ಸಮ್ ಕ್ರೈಸಿಸ್, ಡೀಪ್ ಕ್ರೈಸಿಸ್ ಇನ್ ಪಾರ್ಟಿ ಅಂತಂತೀವೋ, ಅದು ಮುಂದಿನ ದಿನಗಳು ತೀರ್ಮಾನ ಆಗುತ್ತೆ. ಆದ್ರೆ ಇದು ಯಾಕೆ ಈ ತರ ಆಯ್ತು? ಇಲ್ಲಿ ನೋಡಿ, ಮಿತಿ ಮೀರಿದಂತಹ ಆಂತರಿಕ ಕಿತ್ತಾಟ ಈ ಬಾರಿ ನಾವು ಕಾಣ್ತಿರೋದು. ಮಿತಿ ಮೀರಿದಂತಹ ಆಂತರಿಕ ಕಿತ್ತಾಟ ಮತ್ತು ವರಿಷ್ಠರು ಬಂದರೂ ನಾವು ಕೇಳುವುದಿಲ್ಲ ಅನ್ನುವಂತಹ ಕಿತ್ತಾಟ. ವರಿಷ್ಠರು ಬಂದು ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ, ಬಂದನ್ನು ಕೂಡ ಇಬ್ಬರನ್ನು ಕೂಡಿಸಿ ಮಾತುಕತೆ ನಡೆಸೋ ಸ್ಟೇಜಲ್ಲಂತೂ ಇಲ್ವೇ ಇಲ್ಲ. ಈಗ ನನ್ ಮುಂದೆ ನೀನ್ ಬಚ್ಚ ಅಂತ ಹೇಳೋ ಲೆವೆಲ್ಗೆ ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ಗೆ ಅಂತಾರೆ ಅಂತಂದ್ರೆ, ನನ್ಗೆ ಹಿಡಿದು ಮಾತಾಡ್ಬೇಕು ಅಂತಂದ್ರೆ ರಾಜಕಾರಣ ಎಲ್ಲಿದೆ? ಇಲ್ಲಿ ರಾಜಕಾರಣ ಇಲ್ಲ, ವ್ಯಕ್ತಿಗತ. ನೀವ್ ಹೇಳಿದ್ರಿ ದುರಭಿಮಾನ ಅಂತ ಹೇಳಿದ್ರಿ, ವ್ಯಕ್ತಿಗತ ವೈಷಮ್ಯದ ಸ್ವರೂಪವನ್ನ ಬಿಜೆಪಿ ಆಂತರಿಕ ರಾಜಕಾರಣ ಪಡ್ಕೊಂಡಿದೆ. ಇದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿ ಬಹುಶಃ ಯಾರು ಅಮಿತ್ ಶಾ ಇಂಟರ್ವ್ಯೂನ್ ಆಗ್ಬೇಕೋ, ಏನ್ ಮೋದಿ ಅವರು ಇಂಟರ್ವ್ಯೂನ್ ಆಗ್ಬೇಕೋ, ಅದು ದೇವರಿಗೆ. ನೀವು ಹೇಳ್ತಾ ಇದ್ದೀರಿ ಅದಕ್ಕೆ ಪೂರಕವಾಗಿ ನಮ್ಮ 2ನೇ ಬ್ರೇಕಿಂಗ್ ಕೂಡ, ಅಂದ್ರೆ ಯಾವ ಮಟ್ಟಿಗೆ ಲಗಾಮಿಲ್ಲದ ಮಾತುಗಳು ಹಾಗೆ ಪರಸ್ಪರ ಟೀಕೆ ಟಿಪ್ಪಣಿಗಳು ಪಕ್ಷದ ಒಳಗಾಗಿದೆ ಅಂತಂದ್ರೆ, ಬ್ರೇಕಿಂಗ್ ಅಪ್ಡೇಟ್ ಅನ್ನ ತಗೊಳ್ಳಿ ಸ್ಕ್ರೀನ್ ಮೇಲೆ. 2ನೇ ಬ್ರೇಕಿಂಗ್ ಅಪ್ಡೇಟು,